ಸಂಸ್ಥೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಜನರಲ್ಲಿ ತುಂಬಾ ಹೊರಗಡೆಯಿಂದ ಆಕ್ಷನ್ ಕೊರಿಯೋಗ್ರಾಫರ್ಸ್ ನ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ರಿಸ್ಕ್ ಯಾಕೆ ತಗೊಳ್ಬೇಕು, ಇಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬಾ ಪ್ರೋತ್ಸಾಹ ಕೊಡೋದ್ರಲ್ಲಿ ಒಂಬಳೆ ಬ್ಯಾನರ್ ಯಾವಾಗ್ಲೂ ಮುಂದಕ್ಕಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಡೈರೆಕ್ಟರ್ ರಿಷಬ್ ಸರ್, ಏನದು ಐ ಲವ್ ಯು ಸರ್. ತುಂಬಾ ಒಳ್ಳೊಳ್ಳೆ ಆಕ್ಷನ್ಸ್ ಗಳೆಲ್ಲ ಮಾಡಿದೀವಿ ಇದರಲ್ಲಿ. ಅಷ್ಟೇ, ತುಂಬಾ ಆಕ್ಚುಲಿ ಡೈರೆಕ್ಟರ್ ನ ರೇಗಿಸ್ತಾ ಇದ್ದಿದ್ದು ಒಬ್ಬರೇ ವ್ಯಕ್ತಿ ಅಂದ್ರೆ ಅರ್ಜುನ್ ಬಾಸ್. ಮತ್ತೆ ಇಲ್ಲಿ ಮಾತಾಡ್ತಿಲ್ಲ, ಅದು ಸೆಟ್ ಅಲ್ಲಿ. ಇದು ಸೆಟ್ ಅಂತ ಅನ್ಕೊಳ್ಳಿ. ನೋಡಿ, ರಿಷಬ್ ಸರ್ ಇದಾರೆ, ಪ್ರಗತಿ ಮೇಡಮ್ ಇದಾರೆ. ಓಕೆ ಸರಿ, ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಹತ್ರ. ಇದು ಬೆಟರ್ ಸರ್. ಏನಂದ್ರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು, ಇನ್ನೊಂದ್ ಮತ್ತೊಂದ್ ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದೀವಿ. ಆದ್ರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂತ ಸ್ಟಂಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಇದ್ದಂತಹ ರಿಹರ್ಸಲ್ಸ್ ಒಂದು ಝಲಕನ್ನ ಕೂಡ ನೋಡಿದೀವಿ. ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಕಸರತ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಪ್ರಾಕ್ಟೀಸ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಪ್ರತಿಯೊಂದು ಆಕ್ಷನ್ಸ್ ಪ್ರಿವೈಸ್ ಮಾಡಿ ಅದನ್ನ ಸಾರಿಗೆ ತೋರಿಸಿ ಮತ್ತೆ ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ. ಮೇಜರ್ಲಿ ಇದ್ರಲ್ಲಿರೋದ್ರಲ್ಲಿ ತುಂಬಾ ರಿಸ್ಕಿ ಆಕ್ಷನ್ಸ್ ಗಳಿತ್ತು. ಸೊ ತುಂಬಾ ಸಲ ಒನ್ಮೂರ್ಗಳಾಗ್ತಾ ಇತ್ತು. ಜನರಲಿ ಎಲ್ಲ ಏನಾದ್ರು ಜನರಲಿ ಒನ್ಮೂರ್ ಅಂದ್ರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ. ನನ್ ಜೀವ ಇರೋರ್ಗು ಟ್ರೈ ಮಾಡ್ತೀನಿ ಅಂತ ಹೇಳೋಂತ ಒಬ್ರು ಇರೋ ರಿಷಬ್ ಸರ್. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಯಾಕಂದ್ರೆ ನಾವು ಏನೋ ಪ್ರೂವ್ ಮಾಡ್ಬೇಕು ಅನ್ನೋಂತ ಒಂದು ಇದರಲ್ಲಿ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ ಆಕ್ಷನ್ಸ್ ಗಳನ್ನ, ಎಷ್ಟು ಬೆಸ್ಟ್ ನಮ್ ಕಡೆಯಿಂದ ಔಟ್ಪುಟ್ ಕೊಡಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಇದ್ರಲ್ಲಿ ತುಂಬಾ ರಿಸ್ಕಿಯೆಸ್ಟ್ ಆಕ್ಷನ್ಸ್ ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು, ಬಟ್ ನಿಮ್ಮನ್ನ ಬಿಟ್ರೆ ಇನ್ಯಾರು ಅದನ್ನ ಟ್ರೈ ಮಾಡಕ್ ಆಗ್ತಾನೆ ಇದ್ದಿಲ್ಲ ಬಸ್, ಅದಂತೂ ಸತ್ಯ. ಸೊ ಒನ್ ಆಫ್ ದ ಬೆಸ್ಟ್ ಆಕ್ಷನ್ಸ್ ಈ ಸಲ ಕಾಂತಾರದಲ್ಲಿ ನೋಡ್ತೀವಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದೀವಿ. ಇವಾಗ ಇಂಟರ್ನ್ಯಾಷನಲ್ ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವ್ರ ಜೊತೆ ಎಲ್ಲ ನಾವು ಸೇರ್ಕೊಂಡು ಮುಂದೆ ಹಿಂದೆ ಹೋಗ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಸೇರ್ಕೊಂಡು ಇದಕ್ಕೆ. ಐ ಲವ್ ಯು. ಅಲ್ಲ, ಅದು ತುಂಬಾ ದೊಡ್ಡ ಮಾತು ಅರ್ಜುನ್ ಸರ್. ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಅದನ್ನ ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳಿ. ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್.